ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ಆಫ್ಟರ್ ಎ ಲಾಂಗ್ ಟೈಮ್ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಆಸೆಯಾಗಿ ಮಾಡ್ತಾಯಿದ್ದೀನಿ. ಈ ನಡುವೆ ಬರೀ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಆವಾಗ 1 ಇಯರ್ ಬ್ಯಾಕ್ ಎಲ್ಲ ಬರೀ ಕುಕಿಂಗ್ ವಿಡಿಯೋಸ್ ಅಂತ ಮಾಡ್ತಿದ್ದೆ. ಇವತ್ತು ಹಳೆ ಓಲ್ಡ್ ಮೆಮೊರಿಗೆ ಹೋಗೋಣ, ಒಂದು ಸ್ವಲ್ಪ ಕುಕಿಂಗ್ ಮಾಡೋಣ, ಸ್ವಲ್ಪ ವ್ಲಾಗ್ ಮಾಡೋಣ, ಎಲ್ಲ ಮಿಕ್ಸ್ ಮಾಡೋಣ. ಓಕೆನಾ, ಬನ್ನಿ ಇವತ್ತು ವ್ಲಾಗ್ ಶುರು ಮಾಡೋಣ ಬೇಗ. ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಿರೋದು ವೆಜ್ ರೆಸಿಪಿ. ಮಸಾಲ ಹಾಕಿ ರೊಟ್ಟಿ ಮಾಡ್ತಿದ್ದೀನಿ. ಅಮ್ಮನ ಕೈಲೊಂದು ಚಟ್ನಿ ಮಾಡ್ತಾರೆ, ಬೆಳ್ಳುಳ್ಳಿ ಚಟ್ನಿಯಿಂದ ತೋರಿಸ್ತೀನಿ ನಿಮಗೂ ಅದನ್ನು. ಓಕೆನಾ, ಬನ್ನಿ. ಈಗ ಪೂಜೆ ಮಾಡೋಂಗಿಲ್ಲ. ಆ್ಯಕ್ಚುಲಿ ಇವತ್ತು ಶಿವರಾತ್ರಿ, ನಾವು ಪೂಜೆ ಮಾಡೋಂಗಿಲ್ಲ, ಏನಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಅಜ್ಜಿ ತೀರೋಗಿದೆ. ಪ್ಲ್ಯಾನ್ ಇತ್ತು, ನಮ್ಮ ಮಮ್ಮಿ ನಮ್ಮ ಅಕ್ಕ ಎಲ್ಲ ಸೇರ್ಕೊಂಡು ಹೋಗಿ ಇಲ್ಲಿ ಶಿವನ ದೇವಸ್ಥಾನಗಳು 4-5 ಇದ್ದಾವೆ. ಅಂದ್ರಳ್ಳಿ ಡಿ ಗ್ರೂಪಲ್ಲೆಲ್ಲ, ಸಿಂಡಿಕೇಟ್ ಬ್ಯಾಂಕ್ ಲೆವೆಟಲ್ಲೆಲ್ಲ ಚೆನ್ನಾಗಿದ್ದಾವೆ. ಅಲ್ಲೆಲ್ಲ ಹೋಗ್ಬೋದು ಅಂತ ಅಂದ್ಕೊಂಡು ಮಧ್ಯಾಹ್ನ ಅಂದ್ಕೊಂಡ್ವಿ, ಸಂಜೆಗೆ ಗೊತ್ತಾಯಿತು. ಸೊ ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಏನಾಗಲ್ಲ, ನೆಕ್ಸ್ಟ್ ಇಯರ್ ಹೋಗೋಣ ಅಂದ್ಕೊಂಡು ನಾನೇ ಕರ್ಕೊಂಡಿದ್ದೀನಿ. ಹಂಗೂ ಮನಸ್ಸು ಬಂತು, ಈಚೆಯಿಂದ ನೋಡ್ಕೊಂಬರೋಣ, ಚೆನ್ನಾಗಿ ಮಾಡ್ತಾರೆ ಭಜನ ಎಲ್ಲ ಅಂತ. ಬೇಡ ಅಂತ ಸುಮ್ಮನಾಗಿದ್ದೀನಿ. ಸೊ ಬಟ್ ಮೂಡಿರಲಿಲ್ಲ. ಈಗೇನಾದರೂ ವೀಡಿಯೋಸ್ ಮಾಡೋಣ, ಕುಕ್ಕಿಂಗ್ ವೀಡಿಯೋಸ್ ಮಾಡೋಣ ಎಕ್ಸ್ಪೆಷಲಿ ಅಂದ್ಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಮಸಾಲ ಹಾಕಿ ರೊಟ್ಟಿ. ನಾರ್ಮಲ್ ಅಕ್ಕಿ ಹಿಟ್ಟು ಉಪ್ಪು ಹಾಕಿ ಬಳ್ದಿರೋ ರೊಟ್ಟಿ ಮಾಡಿದ್ದೀನಿ. ಕ್ಯಾರೆಟು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಬನ್ನಿ ನೋಡೋಣ ಹೆಂಗೆ ಬರುತ್ತೆ, ಹದ್ಗೆಟ್ಟೋಗುತ್ತಾ, ಏನು ಕತೆ ಅಂತ. ನೀವು ವ್ಲಾಗ್ ನೋಡಿ ಸ್ಕಿಪ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ನೀವ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನೋಡ್ತಿದ್ದೀರ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಈಗ ಬೇಗ ಅಡುಗೆ ಶುರು ಮಾಡೋಣ. ಆಗಲೇ ಟೈಮ್ ಬಂದು 8:15 ಆಗಿದೆ. ಕುಕ್ಕಿಂಗು ಈ ಥರ ಹೇಳಿ ನಿಮಗೂ ಎಷ್ಟೊಂದು ದಿನ ಆಗಿರುತ್ತೆ. ನಮ್ಮ ಹಳೆಯ ಸಬ್ಸ್ಕ್ರೈಬರ್ಸ್ ಫಸ್ಟಿಂದ ನೋಡ್ಕೊಂಡು ಬಂದಿದ್ದರೆ ಗೊತ್ತಾಗಿರುತ್ತೆ ನನಗೆ. ಅವಾಗ ಬರೀ ಇದೇ ಥರ ವ್ಲಾಗ್ಸ್ ಮಾಡ್ತಿದ್ದೆ. ಈಗ ಒಂಚೂರು ಹೊರಗಡೆ ಹೋಗಿ ಮಾಡೋಂಗೆ ಧೈರ್ಯ ಬಂದಿದೆ. ಓಕೆ, ಬನ್ನಿ. ಏನು ರೆಡಿ ಮಾಡ್ಕೊಂಡಿಲ್ಲ, ಪಟ ಎಲ್ಲ ಚಾಪ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಎಲ್ಲ ತರಕಾರಿಗಳೆಲ್ಲ ಚಾಪ್ ಮಾಡಿ ಇಕ್ಕಿದ್ದೀನಿ. ಅರ್ಧ ಕೈಯಲ್ಲಿ ಕಟ್ ಮಾಡಿ ಇನ್ನರ್ಧ ಚಾಪರ್ಗೆ ಹಾಕಿಕ್ಕಿದ್ದೀನಿ. ಚಾಪರಲ್ಲಿ ಹಾಕಿದ್ರೇ ಫುಲ್ ಸಣ್ಣಗಾಗುತ್ತೆ, ಸೊ ರೊಟ್ಟಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈಗ ಇದಕ್ಕೆ ಇದೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡೋಣ. ಬಿಳಿ ಎಳ್ಳು ಸಿಕ್ಕಿದ್ರೆ ಹಾಕೋಣ, ಚೆನ್ನಾಗಿರುತ್ತೆ. ಒಂದು 4-5 ವೀಡಿಯೋ ನೋಡಿದಾಗ ಅವರೆಲ್ಲ ಮಿಕ್ಸ್ ಮಾಡಿದ್ರು. ಒಬ್ಬೊಬ್ಬರು ಒಂಥರ ಮಾಡಿದ್ರು, ನಾನು ಎಲ್ಲರದ್ದು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀನಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ, ಏನು ಕತೆ ಅಂತ ಲಾಸ್ಟಲ್ಲಿ ನೋಡೋಣ. ಈಗ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ತವ ಮೇಲೆ ರೋಸ್ಟ್ ಮಾಡ್ತಾಯಿದ್ದೀನಿ, ಸಾಕಿಷ್ಟೇ. ಓಕೆ ಗೈಸ್, ಈಗ ಇಷ್ಟು ಕಡಲೆ ಬೀಜನ ರೋಸ್ಟ್ ಮಾಡಬೇಕು. ಲೈಟಾಗಿ ರೋಸ್ಟ್ ಮಾಡಿ ತರಿಯಾಗಿ ಫ್ರೈ ಮಾಡೋಣ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇದನ್ನು ರೋಸ್ಟ್ ಮಾಡಿ ಸಿಪ್ಪೆ ತೆಗಿಯೋದ ಇಲ್ಲ ಹಂಗೆ ಹಾಕಿದ್ರೂ ಟೇಸ್ಟ್ ಇರುತ್ತೆ. ತೆಗ್ಬಿಟ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ನೋಡುವ, ನಾನು ಹಿಂಗೆ ಹಾಕ್ತೀನಿ, ಸಿಪ್ಪೆ ತೆಗ್ಯೋಲ್ಲ, ನನಗೆ ಹಿಂಗೆ ಇಷ್ಟ. ಓಕೆನಾ, ಇದನ್ನು ಮಿಕ್ಸಿಲಿ ಪೌಡ್ರ್ ಮಾಡಿ ಬಿಳಿ ಎಳ್ತು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ವೈಟ್ ಕಲರ್ ಸೆಸಮಿ ಸೀಡ್ಸ್ ಇದೆ, ಸೊ ಅದನ್ನು ಹಾಕ್ತೀನಿ. ಈಗ ಮೇನ್ ಪ್ರೋಸೆಸ್ ಬಂದು ಈಗ ಶುರು ಆಗುತ್ತೆ. ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಸೊ ಅದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕು. ಇದ್ರ ಹದ ಒಂದು ರೇಂಜಿಗೆ ಗೊತ್ತು, ಈ ಮಸಾಲ ಹಾಕಿ ರೊಟ್ಟಿದ್ದು ಗೊತ್ತಿಲ್ಲ. ನೋಡುವ ಕಲ್ಸನ ಯಾವ ರೀತಿ ಬರುತ್ತೆ ನಮ್ಮ ಅಪ್ಪನೇ ಗೊತ್ತಿಲ್ಲ. ಫ್ಲಾಪ್ ಅಂತೂ ಆಗಬಾರ್ದು, ಮೋಮೋಸ್ ಆದಂಗೆ. ಅದೊಂದೇ ಭಯ ಇರೋದು. ಇಷ್ಟೊತ್ತವರೆಗೂ ಅವ್ರಿಗೂ ಹುಟ್ಟಿದವ್ರಿಗೂ ಕಾಯಿಸ್ಬಿಟ್ಟು ಮಾಡ್ತೀನಿ ಅಂತ ಬಂದು ಫ್ಲಾಪ್ ಆಗೋದ್ರೆ ಸುಮ್ಮನೆ ಬೈಕೋತಾರೆ. ಅದಾಗೋದು ಬೇಡ, ಚೆನ್ನಾಗಿ ಮಾಡೋಣ. ಒಂದು ಹೋಪ್ ಇದೆ, ನೋಡೋಣ. ಚಾಪ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, 3 ಈರುಳ್ಳಿ ಪಿಲ್ಲೆಗೆ ಹಾಕಿದೆ, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್. ನಿಮ್ಮಿಷ್ಟ, ನೀವೇನಾದ್ರು ಹಾಕ್ಬೋದು. ಕೆಲವರು ಏನು ಬೇಕೋ ಹಾಕೋಂತಾರೆ. ಇದು ಪುದೀನ ಹಾಕ್ತಾರೆ, ಕೊತ್ತಂಬರಿ ಹಾಕ್ತಾರೆ. ಸೊ ನಾನು ಅಲ್ಲಿ ಹಾಕಿಲ್ಲ, ಪುಡಿ ಮಾಡಿರೋ ಕಡಲೆ ಬೀಜ ಹಾಕ್ತಿದ್ದೀನಿ.
ಸುಮ್ಮನೆ ಶಾಸ್ತ್ರಕ್ಕೆ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅವಾಗ ತರಕಾರಿಲೇ ಉಪ್ಪು ಗಿಪ್ಪು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅಕ್ಕಿ ಹಿಟ್ಟೆಲ್ಲ ಹಾಕಿ ಕಲಸೋಣ. ಓಕೆ ಗೈಸ್, ಈಗ ರೊಟ್ಟಿಗೆಲ್ಲ ರೆಡಿ ಮಾಡಾಯಿತು. ಅದಕ್ಕೊಂದು ಚಟ್ನಿ ಬೇಕಲ್ಲ, ಬನ್ನಿ ಪಟ ಅಂತ ತೋರಿಸ್ಬಿಡ್ತೀನಿ. ಒಣಗಿದ ಮೆಣಸಿನ್ಕಾಯಿ ಆದರೂ ಆಯಿತು, ಇಲ್ಲ ಹಸಿಮೆಣ್ಸಿನ್ಕಾಯಿ ಆದರೂ ಆಯಿತು, ನಿಮ್ಮ ಆಪ್ಷನ್. ನೀವು ಯಾವ್ದಾದ್ರು ಯೂಸ್ ಮಾಡ್ಕೊಬೋದು. ಮೆಣಸಿನ್ಕಾಯಿ, ಕಾಯಿ, ಕರಿಬೇವು, ಕಡಲೆಪಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು ಹಾಕಿ ರುಬ್ಬಿದ್ರೆ ಚಟ್ನಿ ರೆಡಿ, ಸಿಂಪಲ್ಲು. ಈಗ ರೊಟ್ಟಿ ಮಾಡ್ಕೊಬೇಕು ಅಂತ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡಿದ್ದೀನಿ, ನಮ್ಮ ಮನೆ ಇದ್ದಿತ್ತು. ಸೊ ಅದನ್ನೇ ತೊಗೊಂಡು ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಸೊ ಈಗ ಹಿಟ್ಟನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಕ್ಕಿದ್ದೆ, ಕಲಿಸ್ಬಿಟ್ಟು ನೀರು ಹಾಕಿ. ಈಗ ಚಿಕ್ಕ ಸೈಜಲ್ಲಿ ಒಂದು ಉಂಡೆ ತೊಗೊಂಡು ಸ್ಯಾಂಪಲಾಗಿ ತಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೆ, ಒಂದು ಚಿಕ್ಕ ಅರ್ಧ ರೊಟ್ಟಿ, ದೊಡ್ಡ ರೊಟ್ಟಿಲಿ ಅರ್ಧ ರೊಟ್ಟಿ ಆಗೋ ಥರ ಸ್ಯಾಂಪಲ್ಗೆ ತೊಗೊಂಡು ಈಗ ತಟ್ತಾಯಿದ್ದೀನಿ. ನೀಟಾಗಿ ಪೇಪರ್ಗೆಲ್ಲ ಎಣ್ಣೆ ಹಾಕ್ಕೊಂಡು ತಟ್ಟಬೇಕು, ಆವಾಗ ಪೇಪರ್ಗೂ ಕೊಚ್ಕೊಳ್ಳಲ್ಲ ಅಂತ ಕಟ್ತಾಯಿದ್ದೀನಿ. ನಾನು ಎಷ್ಟೊಂದು ಇದ್ರಲ್ಲಿ ನೋಡಿದಾಗ ಅವ್ರು ಹಿಂಗೆ ತಟ್ಬಿಟ್ಟು ಹಿಂಗೆ ಕೈಗೆ ಹಾಕ್ಕೊಂಡ್ರು. ನಂದು ಯಾವ ರೀತಿ ಬಂದೈತೆ ನೋಡಿ. ಈಗ ಹೋಗ್ಬಿಡ್ತೀನಿ. ಈಗಂತೂ ನನ್ನ ಟೆಂಪರ್ ಫುಲ್ಲು ಚೇಂಜ್ ಆಗೋಗುತ್ತೆ. ತಟ್ಟಬೇಕಾದ್ರೆ ಚೆನ್ನಾಗಿ ಬಂತು, ಫುಲ್ ಹ್ಯಾಪಿ ಆಯಿತು. ಸೊ ಈಗ ಅದನ್ನು ತೆಗ್ದು ಹಾಕ್ಬೇಕಾದ್ರೇ ಬರ್ತಾಯಿಲ್ಲ, ಏನಿಲ್ಲ. ಸೊ ಬಟರ್ ಪೇಪರ್ ಅಂತ ಬರುತ್ತಲ್ಲ, ಅದನ್ನು ಹಾಕಿ ಹಿಂಗೆ ಹಾಕ್ತಾರೆ. ಸೊ ಹಂಗೆ ಜಾರುತ್ತಾ ಅಂತ ನೋಡ್ತಿದ್ದೀನಿ, ಆಗಲಿಲ್ಲ. ಸೊ ಕೊನೆಗೆ ಫುಲ್ ಫಸ್ಟ್ ಏಡ್ ಆಗಿಬಿಟ್ಟು ತೆಗ್ದು ಎಸಿತೀನಿ. ಈಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗಿ ಕೇಳ್ಕೊಂಡು ಬಂದು ತಿರ್ಗಾ ಇನ್ನೊಂದು ಸತಿ ಹಾಕಿರೋದು ಬರುತ್ತಾ ಇಲ್ವೋ ಅಂತ 2 ಸತಿ ಅಟೆಂಪ್ಟ್ ಮಾಡ್ತೀನಿ. 7ನೇ ಸತಿಗೂ ಫೇಲ್ ಆಗೋಗುತ್ತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಈ ರೊಟ್ಟಿ ಆಡ್ತಿದ್ದು ನೋಡಿ ಸಖತ್ ಬೇಜಾರಾಗೋಯ್ತು. ಸೊ ತತ್ತಿದ್ದನ್ನ ತೆಗ್ದು ವಾಪಸ್ ತೆಗ್ದುಬಿಟ್ಟು, ಸೊ ನಮ್ಮನೆ ಸ್ಟೈಲಲ್ಲಿ ತಡ್ತೀವಲ್ಲ, ಹೆಂಚ್ ಮೇಲೆ ಬಳಿತೀವಲ್ಲ, ಸೊ ಆ ಥರನೇ ಮಾಡೋಣ ಅಂತ ತಿರ್ಗಾ ಎಲ್ಲ ತೆಗ್ದು ಅದಕ್ಕೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು, ಸೊ ಇಲ್ಲೀಗ ತಡ್ತಾಯಿದ್ದೀನಿ. ನೋಡೋಣ ಇಲ್ಲಿ ಹೆಂಗೆ ಬರುತ್ತೆ ಅಂತ. ಹಂಗೂ ಸ್ವಲ್ಪ ಎದೊಳ್ತಿತ್ತು ಮೇಲೆ. ರೈಸ್ ಪೇಪರ್ ಮೇಲೆ ಅಂತೂ ಬರಲಿಲ್ಲ. ಸೊ ಹಂಗೆ ತಟ್ಟಿದ್ದೀನಿ. ಇನ್ನು ಸ್ವಲ್ಪ ನೀರು ಮಾಡಿಕೊಂಡು ನಾನು ಅದ್ರ ಮೇಲೆ ತಡ್ತೀನಿ. ನನಗೆ ಅದರಲ್ಲಿ ಎತ್ತಕ್ಕಾಗಿ ಬರೋಲ್ಲ, ಅದಕ್ಕೆ ಬಟರ್ ಶೀಟ್ ಬರಬೇಕು. ಸೊ ಬಟರ್ ಶೀಟ್ ಇಲ್ಲ ನನ್ನ ಹತ್ರ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ತರ್ತೀನಿ. ಈಗೀಗ ಇದಕ್ಕೆ ನನ್ನ ಸ್ಟೈಲ್, ಬಳಿಯೋ ಸ್ಟೈಲಲ್ಲಿ ಅದ ಮಾಡ್ಕೊಬೇಕೀಗ. ತಟ್ಟಕ್ಕೆ ಬರಲಿಲ್ಲ. ಸೊ ಸ್ವಲ್ಪ ದಪ್ಪ ಬಂದೈತೆ, ನೋಡೋಣ. ಈ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ. ಇದು ಮುಂಚೆ ಇದ್ದಿದ್ದದ, ಈಗ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಗೈಸ್, ನನಗೆ ಎಂಥ ಬ್ಯಾಡ್ ಲಕ್ಕು ಅಂದರೆ, ರೊಟ್ಟಿ ಹಾಕಕ್ಕೆ ನಿಂತಿದ್ದೀನಿ, 2ನೇ ರೊಟ್ಟಿಗೆ ಗ್ಯಾಸ್ ಖಾಲಿಯಾಗೋಗೈತೆ. ಈ ಗ್ಯಾಸ್ ಟೈಮ್ ಬಂದಾಗಲೇ 9:45 ರಾತ್ರಿ, ಊಟ ಟೈಮ್ ನೀರೈತೆ. ಇನ್ನು ಈ ಗ್ಯಾಸ್ ಫಿಟ್ ಮಾಡಬೇಕು, ಮೇಲೈತೆ ಗ್ಯಾಸು. ಸೊ ಗ್ಯಾಸ್ ತಂದು ಫಿಟ್ ಮಾಡಿ ಯಾವಾಗ ತಿಂತೀನೋ ಗೊತ್ತಿಲ್ಲ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಗೈಸ್ ಇಲ್ಲಿ ನೋಡಿ, ಗ್ಯಾಸ್ ಖಾಲಿ ಆಯಿತು ಅಂತ ನಾನು ಸಾಯ್ತಿದ್ದೀನಿ. ಇಲ್ಲಿ ಮೂವಿ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾನೆ. ಗ್ಯಾಸ್ ತಗೋಬೇ, ಬೇಗ ರೊಟ್ಟಿ ಹಾಕಬೇಕು. ನಾವು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಗ್ಯಾಸ್ ತರೋ ಟೈಮಿಂಗ್ಸು ಚಾರ್ಜ್ ಬರೋ ಇಲ್ಲ, 6% ಇದೆ. ಸ್ವಲ್ಪ ಚಾರ್ಜ್ ಹಾಕೊಂಡು ಕುತ್ಕೊಳ್ಳೋಣ. ಸೊ ಫೈನಲಿ ಗ್ಯಾಸ್ ಎಲ್ಲ ಹಾಕಾಯಿತು. ಈಗ ನಮ್ಮ ಅಮ್ಮನ ಹತ್ರ ಹೋಗಿ ಸ್ವಲ್ಪ ಏನು ಮಾಡೋದು ಅಂತ ತಿಳ್ಕೊಂಡು ನೀರು ಹಾಕ್ಕೊಂಡು ಬೆಳಿಬೇಕು ಅಂತ ಐಡಿಯಾ ಕೊಟ್ಟರು. ಸೊ ಬಂದು ಬಳಿತಾಯಿದ್ದೀನಿ. ಈಗ ರೊಟ್ಟಿ ಮಾತ್ರ ಸಖತ್ತಾಗಿ ಬಂತು. ನಾನು ಮಾಡಿದ್ದಕ್ಕೂ ವರ್ತ್ ಅನಿಸ್ತು. ಈ ರೊಟ್ಟಿ ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆ ತುಪ್ಪ, ಚಟ್ನಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದು ನೋಡಿ ಫುಲ್ ಹ್ಯಾಪಿ ಆಗೋಯ್ತು. ಅಪ್ಪಂಗೆ ಹಾಕ್ಕೊಟ್ಟು ಈಗ ನಾನು ಫುಲ್ ಕ್ರಿಸ್ಪಿಯಾಗಿ ಮಾಡಿಕೊಂಡು ತುಪ್ಪ ಗಿಪ್ಪ ಎಲ್ಲ ಹಾಕ್ಕೊಂಡು ಇದಕ್ಕೆ ಕಾಂಬಿನೇಷನ್ ಈ ಚಟ್ನಿ ಮಾಡ್ಕೊಂಡು ತಿನ್ನಿ. ನೀವು ಟ್ರೈ ಮಾಡಿ. ಹೆಂಗೆ ಬಂದಿತ್ತು ಅಂದರೆ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ಓಕೆನಾ? ಟೇಸ್ಟ್ ಮಾಡಿದೆ ಮಾತ್ರ ಸಖತ್ತಾಗಿತ್ತು. ಖಾರ, ಹುಳಿ, ಉಪ್ಪು ಎಲ್ಲ, ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚೆನ್ನಾಗಿತ್ತು. ಓಕೆನಾ? ಬನ್ನಿ ಈಗ ನಮ್ಮ ಅಪ್ಪನ ಕೇಳೋಣ ಹೆಂಗೆ ರೊಟ್ಟಿ ಹೆಂಗೈತೆ. ರೊಟ್ಟಿ, ಚಟ್ನಿ ಎಲ್ಲ ಚೆನ್ನಾಗಿ.
ಈಗ ಖಾರ ಆಯಿತು ನನ್ನ ತಮ್ಮಂಗೆ ನೀರು ಕೇಳಿದ್ರೆ ಒಂದು ಕ್ಯಾನೆ ಎತ್ಕೊಬಂದು ಇಕ್ಕಿದ್ದ ಪಕ್ಕದಲ್ಲಿ ಕುಡೀರಿ ಅಂತ. ಓಕೆ, ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.